ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು 5ನೇ ತರಗತಿಯ ಗಣಿತದಲ್ಲಿ ಸೇತುಬಂಧ ಕಾರ್ಯಕ್ರಮದ ಪೂರ್ವ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತವಾಗಿ ನೋಡ್ತಾ ಹೋಗೋಣ. ಪ್ರಶ್ನೆ 1 ನೋಡಿ, 576 ಈ ಸಂಖ್ಯೆಯನ್ನು ಅಂಕಿಗಳಲ್ಲಿ ಬರೆಯಿರಿ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಬ 576. ಪ್ರಶ್ನೆ 2 ನೋಡಿ, 435 ಪ್ಲಸ್ 281ರ ಮೊತ್ತ ಎಷ್ಟು? ಸರಿಯಾದ ಉತ್ತರ ಆಯ್ಕೆ ಬ 716. ಎರಡನ್ನೂ ಸೇರಿಸಿ ನೀವು ಸಂಕಲನವನ್ನು ಮಾಡಬೇಕಾಗತ್ತೆ ಮಕ್ಕಳ, ಅಡಿಷನ್ ಮಾಡಬೇಕು. ಪ್ರಶ್ನೆ 3, ಒಂದು ತೋಟದಲ್ಲಿ 12 ಸಾಲುಗಳಿದ್ದು ಪ್ರತಿ ಸಾಲಿನಲ್ಲಿ 8 ತೆಂಗಿನ ಗಿಡಗಳಿವೆ. ಹಾಗಾದರೆ ತೋಟದಲ್ಲಿರುವ ಒಟ್ಟು ತೆಂಗಿನ ಗಿಡಗಳ ಸಂಖ್ಯೆ ಎಷ್ಟು? ಇದನ್ನು ನೀವೇನು ಮಾಡಬೇಕು ಮಕ್ಕಳ, ಗುಣಾಕಾರವನ್ನು ಮಾಡಬೇಕು. 12 × 8, 12 × 96 ಅಲ್ವಾ? ಸರಿಯಾದ ಉತ್ತರ ಆಯ್ಕೆ ಕ 96. ಪ್ರಶ್ನೆ 4, ರಾಜು ಹತ್ತಿರ 50 ರೂಪಾಯಿಯ ಒಂದು ನೋಟು ಇತ್ತು. ಅವನು 35 ರೂಪಾಯಿಯ ಒಂದು ಪುಸ್ತಕವನ್ನು ಕೊಂಡುಕೊಂಡರೆ ಅವನ ಬಳಿ ಉಳಿಯುವ ಹಣ ಎಷ್ಟು? ಇದನ್ನೇನು ಮಾಡಬೇಕು ಮಕ್ಕಳ, ನೀವು ವ್ಯವಕಲನವನ್ನು ಮಾಡಬೇಕಾಗತ್ತೆ. 50ರಲ್ಲಿ 35 ರೂಪಾಯಿಯನ್ನು ಕಳಿಬೇಕಾಗತ್ತೆ. ಒಟ್ಟು ಎಷ್ಟಾಗತ್ತೆ ಮಕ್ಕಳು ಅವಾಗ? 15 ರೂಪಾಯಿ ಅಲ್ವಾ? ಸರಿಯಾದ ಉತ್ತರ ಆಯ್ಕೆ ಅ ರೂಪಾಯಿ 15. ಪ್ರಶ್ನೆ 5, 4508, 4058, 4580, 4085 ಈ ಸಂಖ್ಯೆಗಳಲ್ಲಿ ಅತ್ಯಂತ ದೊಡ್ಡ ಸಂಖ್ಯೆ ಯಾವುದು? ಯಾವುದು ಮಕ್ಕಳ? ನೋಡಿ, 4000 ಎಲ್ಲದರಲ್ಲೂ ಕಾಮನ್ ಇದೆ ಅಲ್ವಾ? ಹಾಗಾಗಿ 508, 58, 580 ಹಾಗೂ 85 ಇದರಲ್ಲಿ ಅತಿ ದೊಡ್ಡ ಸಂಖ್ಯೆ ಅಂತ ಹೇಳಿದರೆ 580 ಅಲ್ವಾ? ಹಾಗಾಗಿ ಸರಿಯಾದ ಉತ್ತರ ಆಯ್ಕೆ ಕ 4580. ನೆಕ್ಸ್ಟ್ ನೋಡಿ, ಪ್ರಶ್ನೆ 6, 0.3 ಇದನ್ನು ದಶಮಾಂಶ ರೂಪದಲ್ಲಿ ಹೇಗೆ ಬರೆಯಲಾಗುತ್ತದೆ? 0.3 ಅಂತ ಹೇಳಿದರೆ 0.3 ಅಂತ, ಓಕೆನಾ? ಬಿಂದು ಅಂತಂದರೆ ಪಾಯಿಂಟ್. ಆಯ್ಕೆಗಳ ನೋಡಿ, 0.03, 0.3, 3.0, 0.003. ಸರಿಯಾದ ಉತ್ತರ ಯಾವುದು ಮಕ್ಕಳ? ಆಯ್ಕೆ ಬ 0.3 ಅಂದರೆ 0.3 ಅಂತ ಅರ್ಥ. ಗೊತ್ತಾಯ್ತಲ್ವಾ? ಪ್ರಶ್ನೆ 7 ನೋಡಿ, 5 ಸೆಂಟಿಮೀಟರ್ ಉದ್ದ ಮತ್ತು 3 ಸೆಂಟಿಮೀಟರ್ ಅಗಲವಿರುವ ಆಯತದ ಸುತ್ತಳತೆ ಎಷ್ಟು? ಉತ್ತರವನ್ನು ನೋಡಿ. ಉತ್ತರ ಆಯ್ಕೆ ಅ 15 ಸೆಂಟಿಮೀಟರ್. ಪ್ರಶ್ನೆ 8, ಒಂದು ಚೀಲದಲ್ಲಿ 5 kg 50 ಗ್ರಾಂ ಅಕ್ಕಿ ಇದೆ. ಅದಕ್ಕೆ ಇನ್ನೂ 2 kg 50 ಗ್ರಾಂ ಅಕ್ಕಿಯನ್ನು ಸೇರಿಸಿದರೆ ಚೀಲದಲ್ಲಿರುವ ಒಟ್ಟು ಅಕ್ಕಿಯ ತೂಕ ಎಷ್ಟು? ಇಲ್ಲಿ ನೀವು ಇದನ್ನು ವ್ಯವಕಲನವನ್ನು ಮಾಡಬೇಕಾಗುತ್ತೆ ಮಕ್ಕಳ. ಹಾಗೆ ಬೈಯಲ್ಲಿ ಲೆಕ್ಕ ಮಾಡೋಣ. ಈಗ 500 + 250 ಎಷ್ಟಾಗುತ್ತೆ? 750 ಅಲ್ವಾ? 5 kg + 2 kg 7 kg ಆಗುತ್ತೆ ಅಲ್ವಾ? ಒಟ್ಟು 7 kg 750 ಗ್ರಾಂ. ಹಾಗಾಗಿ ಉತ್ತರ ಆಯ್ಕೆ ಅ 7 kg 750 ಗ್ರಾಂ. ಪ್ರಶ್ನೆ 9 ನೋಡಿ, ಒಂದು ಶಾಲಾ ಸಾಂಸ್ಕೃತಿಕ ಕಾರ್ಯಕ್ರಮವು ಪೂರ್ವಾಹ್ನ 10 ಗಂಟೆಗೆ ಪ್ರಾರಂಭವಾಗಿ ಅಪರಾಹ್ನ 1 ಗಂಟೆಗೆ ಮುಕ್ತಾಯವಾಯಿತು. ಹಾಗಾದರೆ ಕಾರ್ಯಕ್ರಮ ನಡೆದ ಒಟ್ಟು ಅವಧಿ ಎಷ್ಟು? ಬಾಯಲ್ಲಿ ಹಾಗೆ ಲೆಕ್ಕ ಮಾಡಿದ್ರು ನೋಡಿ ಮಕ್ಕಳ. 10 ಗಂಟೆಯಿಂದ 11 ಗಂಟೆ, 12 ಗಂಟೆ, 1 ಗಂಟೆ ಎಷ್ಟಾಯಿತು ಮಕ್ಕಳ? ಒಟ್ಟು 3 ಗಂಟೆಗಳ ಕಾಲ ಅಲ್ವಾ? ಹಾಗಾಗಿ ಸರಿಯಾದ ಉತ್ತರ ಆಯ್ಕೆ ಬ 3 ಗಂಟೆಗಳು. ಪ್ರಶ್ನೆ 10 ನೋಡಿ, ಒಂದು ತರಗತಿಯಲ್ಲಿ ಗೈರು ಹಾಜರಾದ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕೋಷ್ಟಕದಲ್ಲಿ ನೀಡಲಾಗಿದೆ. ಸೋಮವಾರ 3, ಮಂಗಳವಾರ 5 ಹಾಗೂ ಬುಧವಾರ 2. ಈ ದತ್ತಾಂಶವನ್ನು ಸ್ತಂಭ ನಕ್ಷೆಯಲ್ಲಿ ಪ್ರದರ್ಶಿಸುವಾಗ ಯಾವ ದಿನದ ಸ್ತಂಭವು ಅತ್ಯಂತ ಎತ್ತರವಾಗಿ ಇರುತ್ತದೆ? ನೋಡಿ ಮಕ್ಕಳ, ಸೋಮವಾರ 3 ಇದೆ, ಮಂಗಳವಾರ 5, ಬುಧವಾರ 2. ಹೈಯೆಸ್ಟ್ ನಂಬರ್ ಯಾವುದು ಮಕ್ಕಳ? 5 ಅಲ್ವಾ? ಹಾಗಾಗಿ 5ನೇ ಸ್ತಂಭವು ಬಹಳ ಎತ್ತರವಾಗಿ ಬರುತ್ತೆ. ಇಲ್ಲಿ ಸರಿಯಾದ ಉತ್ತರ ಆಯ್ಕೆ ಬ ಮಂಗಳವಾರ. ಓಕೆನಾ?
ಮಕ್ಕಳ ಇಲ್ಲಿಗೆ 5ನೇ ತರಗತಿಯ ಗಣಿತದಲ್ಲಿ ಸೇತುಬಂಧ ಕಾರ್ಯಕ್ರಮದ ಪೂರ್ವ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತವಾಗಿ ಮುಕ್ತಾಯಗೊಂಡಿದೆ ಮಕ್ಕಳ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋನ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.